ಓಂ ಗಂ ಗಣಪತಯೇ ನಮಃ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಮಹಾಲಯ ಅಮಾವಾಸ್ಯ ಅಥವಾ ಪಿತೃಪಕ್ಷದ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವ ದಿನ ಮಾಡಿದರೆ ಒಳ್ಳೆಯದು, ಹಾಗೆಯೇ ಯಾವ ದಿನ ಸಮಯ ಹೇಗಿದೆ, ಯಾವ ದಿನ ಇದೆ, 2 ದಿನ ಬರುತ್ತೆ. ಅದರಲ್ಲಿ ಯಾವ ದಿನ ನಾವು ಮಾಡಿದರೆ ಒಳ್ಳೆಯದು, ಎಲ್ಲಿಂದ ಎಲ್ಲಿವರೆಗೂ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆಯೇ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಒಂದು ಮಾಹಿತಿ ಇಷ್ಟ ಆದರೆ ಇದೇ ಥರ ಮಾಹಿತಿ ಕೊಡಿ ಅಂತ ನನಗೆ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಇದೇ ಥರದ ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಥರ ಒಂದು ಮಾಹಿತಿ ಕೂಡ ಒಳ್ಳೆ ಸಪೋರ್ಟ್ ಕೂಡ ನೀವು ಕೊಡ್ತಾ ಇದ್ದೀರಾ. ಅದಕ್ಕಾಗಿ ತುಂಬ ಧನ್ಯವಾದಗಳು, ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸ್ನೇಹಿತರೆ. ಸೊ ಹಾಗಿದ್ರೆ ಬನ್ನಿ ನೋಡ್ಕೊಳ್ಳೋಣ. ಸೊ ಮಹಾಲಯ ಅಮಾವಾಸ್ಯೆ ಯಾವಾಗ ಬರ್ತದೆ ಅಂತ. ಗಣಪನ ಹಬ್ಬದ ನಂತರ ಬರುವುದೇ ಹುಣ್ಣಿಮೆಯ ನಂತರ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ನವರಾತ್ರಿ ಹಬ್ಬಕ್ಕಿಂತ ಮುಂಚೆ ಈ ಒಂದು ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ ಆದ ನಂತರ ನಮಗೆ ನವರಾತ್ರಿಗಳಾದರೆ ಸ್ಟಾರ್ಟ್ ಆಗುತ್ತೆ, ಅದು ಎಲ್ರಿಗೂ ಗೊತ್ತೇ ಇದೆ. ಮಹಾಲಯ ಎಂದರೆ ಏನು ಅಂತಂದರೆ, ಮಹಾಲಯ ಅಂದರೆ ಆಷಾಢ ಶ್ರಾವಣ ಭಾದ್ರಪದದಲ್ಲಿ ಬರುವ ಅಮಾವಾಸ್ಯೆಯೇ ಪಿತೃಪಕ್ಷಗಳಿಗೆ ಪ್ರಾಶಸ್ತ್ಯವಾಗಿರುತ್ತದೆ. ಅಂದರೆ ಆಷಾಢ ಶ್ರಾವಣ ಆದ ನಂತರ ಬರುವಂಥ ಭಾದ್ರಪದ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯೇ ಪಿತೃಪಕ್ಷಗಳಿಗೆ ಪ್ರಶಸ್ತವಾದ ಕಾಲ ಅಥವಾ ಪಿತೃದೇವತೆಗಳು ಇದು ಅವರಿಗಾದಂತಹ ಮೀಸಲಾಗಿರುವಂತಹ ಒಂದು ಕಾಲ ಅಂತ ಹೇಳ್ಬೋದು. ಪಿತೃದೇವತೆಗಳು ಯಮನ ಲೋಕದಿಂದ ಭೂಲೋಕಕ್ಕೆ ಬರುತ್ತಾರೆ. ಯಾಕೆ ಬರ್ತಾರೆ ಅಂತ ಕೂಡ ಹೇಳ್ತೀನಿ. ಸೊ ಬಂದು ನಮ್ಮನ್ನು ವೀಕ್ಷಣೆ ಮಾಡುತ್ತಾರೆ. ಅವರವರ ಕುಟುಂಬಗಳಿಗೆ ಬಂದು ವೀಕ್ಷಣೆ ಮಾಡುತ್ತಿರುತ್ತಾರೆ. ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಯಾವ ರೀತಿಯಲ್ಲಿ ಇದ್ದಾರೆ, ನಮ್ಮನ್ನೆಲ್ಲ ನೆನೆಸಿಕೊಳ್ಳುತ್ತಿದ್ದಾರಾ ಇಲ್ವಾ, ತಮ್ಮ ಕುಟುಂಬದವರನ್ನು ಅರಸಲು ಖಂಡಿತವಾಗ್ಲೂ ಬರುತ್ತಾರೆ. ಏನು ಈ ಒಂದು ಹುಣ್ಣಿಮೆ ಆಗತ್ತಲ್ಲ, ಹುಣ್ಣಿಮೆ ಆದ ನಂತರದಿಂದ 15 ದಿನ ಬರ್ತದ, ಅಮಾವಾಸ್ಯೆವರೆಗೂ ಬರ್ತದಲ್ಲ, ಆ ಅಮಾವಾಸ್ಯೆವರೆಗೂ ಯಾವತ್ತಾದರೂ ಕೂಡ ನೀವು ಪಿತೃಪಕ್ಷಗಳಿಗೆ ನಾವು ಈ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡಬಹುದು. ಆದರೆ ತುಂಬ ಜನ ಬಂದ್ಬಿಟ್ಟು ಅಮಾವಾಸ್ಯೆ ದಿನನೇ ಮಾಡ್ತಾರೆ. ಇದು ಒಂದು ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು. ಹಾಗಾಗಿ 15 ದಿನಗಳಲ್ಲಿ ಯಾವಾಗಾದರೂ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡಬಹುದು. ಇಂತಹ ದಿನಗಳಲ್ಲಿ ದೇವರುಗಳಿಗಿಂತ ಇವರು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಳ್ತಾರೆ. ಏಕೆಂದರೆ ಇವರು ನಮ್ಮ ಕುಟುಂಬದವರಾಗಿರುವುದರಿಂದ ಇವರನ್ನು ಅವರದ ಕುಟುಂಬದ ಪಿತೃಗಳನ್ನು ಸ್ಮರಿಸುವುದರಿಂದ ತುಂಬಾ ನಮಗೆ ಕೂಡ ಲಾಭಗಳು ಅಥವಾ ಒಳ್ಳೇದು ಕೂಡ ಆಗತ್ತೆ. ಪಿತೃಗಳು ಸಂತುಷ್ಟರಾದಲ್ಲಿ ಅವರ ಸಂತೋಷದಿಂದ ನಮ್ಮನ್ನು ತುಂಬ ಚೆನ್ನಾಗಿ ಆಶೀರ್ವದಿಸುತ್ತಾರೆ. ನಮಗೆ ಒಳ್ಳೆಯದಾಗುತ್ತದೆ, ನಮ್ಮ ಮಕ್ಕಳಿಗೆ ಕೂಡ ಒಳ್ಳೆಯದಾಗುತ್ತದೆ. ಇದಕ್ಕೇನು ಮಾಡಬೇಕು ಅಂದರೆ ತಮ್ಮ ಶಕ್ತಿಯಾನುಸಾರವಾಗಿ ಇದನ್ನು ಪ್ರತಿಯೊಬ್ಬರು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಇಲ್ಲಿ ಕೂಡ ನಿಮಗೆ 2 ದಿನ ಆದರೆ ಬರುತ್ತೆ ಟೈಮು, ಅಂದರೆ ಮಹಾಲಯ ಅಮಾವಾಸ್ಯೆ ಮಾಡೋದಕ್ಕೆ ಅಂತಲೇ. ಸೊ 21, 22ಕ್ಕೆ ಕೂಡ ಇದೆ. ಆದರೆ ಯಾವ ದಿನ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಹಾಗೆ ಟೈಮ್ ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಮಹಾಲಯ ಅಮಾವಾಸ್ಯೆ 2025 ಅಥವಾ ಪಿತೃಪಕ್ಷ ಡೇಟು ಮತ್ತು ಟೈಮು ನೋಡೋದಾದರೆ ಇದು ಸಂಡೇ ಸೆಪ್ಟೆಂಬರ್ 21ರಿಂದ ಸ್ಟಾರ್ಟ್ ಆಗಿ ಬೆಳಿಗ್ಗೆ 1-2ಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಇದು ಕೊನೆ ಆಗೋದು ಬಂದ್ಬಿಟ್ಟು 1:42 ಬೆಳಿಗ್ಗೆ ಮುಕ್ತಾಯವಾಗುತ್ತೆ. ಬೆಳಿಗ್ಗೆ ಅಂದರೆ 24 ಗಂಟೆ ಇರುತ್ತೆ. ಸೋಮವಾರ ಇದು ಕೊನೆಗೊಳ್ಳುತ್ತೆ. ಸೆಪ್ಟೆಂಬರ್ 22ಕ್ಕೆ ಇದು ಕೊನೆಗೊಳ್ಳುತ್ತೆ. ಸೊ ಎಲ್ಲರೂ ಕೂಡ ಮಾಡಿ ಪಿತೃಪಕ್ಷಗಳಿಗೆ ಏನೇ ಇರ್ತೀರಾ ಅಥವಾ ಏನೇ ನಿಮ್ಮ ಶಕ್ತಿಯಾನುಸಾರವಾಗಿ ನೀವು ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ. ಪಿತೃಗಳ ಆಶೀರ್ವಾದಗಳು ಕೂಡ ತಮ್ಮ ಕುಟುಂಬಗಳವರಿಗೆ ಬೇಕು. ಸೊ ಎಲ್ಲನೂ ಒಳ್ಳೆಯದಾಗತ್ತೆ, ತಲಾಂತರಗಳಿಂದ ಕೂಡ ನಮಗೆ ಒಳ್ಳೆಯದಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಈ ಒಂದು ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷವನ್ನು ಆಚರಣೆ ಮಾಡಿ.
ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಸರ್ವೇ ಜನಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ವಿಡಿಯೋ ಒಂದು ಇಷ್ಟ ಆಗಿದೆ, ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.